ಎಲ್ಲಿಗೆ ಬಂತು ಸರ್ ಬಿಡದಿ ಫೈಟು? ಫೈಟ್ ಏನು ಅದರಲ್ಲಿ? ಈಗ HDK ವರ್ಸಸ್ DK ಫೈಟ್ ಏನಿಲ್ಲ. ಸರ್ಕಾರದವರು CM ಅವ್ರ ಕೆಲಸ ಮಾಡ್ತಿದ್ದಾರೆ. ವಿರೋಧ ಪಕ್ಷದವರು ಅವ್ರ ವಿರೋಧ ಮಾಡೋದೇ ಅವ್ರ ಉದ್ಯೋಗ ಮಾಡ್ತಾರೆ ಅಷ್ಟೇ. ಹಾಂ ಸರ್. ಈಗ ನಾನು ವಿಧಾನಸೌಧಕ್ಕೆ ಬನ್ನಿ ಅಂತ ಮುಖ್ಯಮಂತ್ರಿಗಳು, ಹೌದು, ನಾನು ಬರಲ್ಲಪ್ಪ ರೈತರ ಜೊತೆನೆ ಬನ್ನಿ ಅಂತ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳು. ಇದು ಚರ್ಚೆ ಆಗುತ್ತಾ ಅಥವಾ ಪಂಥಾಹ್ವಾನದಲ್ಲೇ ಮುಗಿದೋಗುತ್ತೆ ಅಂತ ಅನ್ಸುತ್ತಾ ಸರ್ ತಮಗೆ? ಅವ್ರು ಬಂದ್ರೆ ಚರ್ಚೆ ಆಗುತ್ತೆ, ಬರ್ದಿದ್ರೆ ಏನ್ ಮಾಡಕ್ಕಾಗುತ್ತೆ? ಈಗ 27ಕ್ಕೆ ಬನ್ನಿ ಅಂತಾರೆ, 27ಕ್ಕೆ ಸರ್ಕಾರಿ ಕಾರ್ಯಕ್ರಮಗಳು ಇರ್ತದೆ, ಕೆಂಪೇಗೌಡ ಜಯಂತಿ ಇರ್ತದೆ. ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ದೇನೆ 27ಕ್ಕೆ ಬನ್ನಿ ಅಂತ ಕರೀತಾರ ಅವರು. ಏನ್ ಹೇಳ್ತೀರಿ ಇಂಥವ್ರಿಗೆ? ಆಯ್ತು ಸರ್, ಒಂದು ಅಮಿಕೇಬಲ್ ಡೇಟ್ ಅಲ್ಲಿ 28ಕ್ಕೋ ಅಥವಾ 1ಕ್ಕೋ ಆದ್ರೆ ಎನಿ ಟೈಮ್ ಬಂದ್ರೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ಹಾಂ ಸರ್. ರೋಡಲ್ಲಿ ಚರ್ಚೆ ಮಾಡಕ್ ಆಗಲ್ಲ, ಸಾವಿರಾರು ಜನ ಮಧ್ಯೆ ಚರ್ಚೆ ಮಾಡಕ್ ಆಗಲ್ಲ. ಅವರು ಯಾರು ಇವ್ರ ಕಡೆ ಪ್ರತಿನಿಧಿಗಳು ಯಾರು ಒಂದ್ 5-6 ಜನ ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಆಮೇಲೆ ಬೇಕಿದ ವಿಚಾರ. ಅದಕ್ಕೆ ರೆಡಿ ಇಲ್ಲ, ಸುಮ್ನೆ ಇವ್ರು ಪ್ರಚಾರ ತಗೊಂಡೇ ಕಾಲ ಕಳೆದ್ರೆ. ಅಲ್ಲ, ಇದು ಒಂದ್ ರೀತಿ ನಾನಾ ನೀನಾ ಅನ್ನುವಂತ ಆಗ್ತಾ ಇದೆಯಲ್ಲ ಅಂತ. ನಾನು ನೀನು ಅನ್ನೋ ಪ್ರಶ್ನೆ ಅಲ್ಲ ಇದು. ಒಂದು ಒಳ್ಳೇದ್ ಮಾಡ್ಬೇಕು, ಮಾಡ್ತಿದ್ದಾರೆ. ಇವ್ರು ವಿರೋಧ ಮಾಡ್ಬೇಕು ಅನ್ನೋದೇ ಇವ್ರ ಉದ್ದೇಶ. ಅಲ್ಲ ಸರ್, ಈಗ ಚರ್ಚೆ ಆಗೋ ಅಂಶಗಳನ್ನೆಲ್ಲ ಇವರು ಮಾತಾಡ್ತಾ ಇದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ, ನೀವುಗಳೆಲ್ಲ ಮಾತಾಡ್ತಿದ್ದೀರಿ, ಅವ್ರ ಬೆಂಬಲಿಗರು ಮಾತಾಡ್ತಿದ್ದಾರೆ. ಬಹಿರಂಗ ಕೂತು ಇನ್ಯಾವ ಹೊಸ ಪ್ರಶ್ನೆ ಏನಾರು ಇರುತ್ತೆ ಅಂತ ಅನಿಸ್ತಾ ಇದೆಯಾ ಸರ್ ತಮಗೆ? ಏನು ಹೊಸ ಪ್ರಶ್ನೆ ಇಲ್ಲ. ಈಗ ನೋಡಿ, ಚರ್ಚೆ ಆಗ್ಬೇಕಾದ್ರೆ ಒಂದು 4 ಗೋಡೆ ಮಧ್ಯೆ ಕೂತು ಚರ್ಚೆ ಮಾಡೋದು ಒಂಥರ ಸೂಕ್ತ, ಅದು ಒಳ್ಳೆ ಬೆಳವಣಿಗೆ. ರೋಡಲ್ಲಿ ಮಾತಾಡಿ ಅಂದ್ರೆ ಏನು ಅರ್ಥ? ಅದು ಮುಖ್ಯಮಂತ್ರಿನ ರೋಡಲ್ಲಿ ಬಂದು ಮಾತಾಡಿ ಅಂದ್ರೆ, ಇವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಸ್ವಲ್ಪನಾದ್ರು ಕಾಮನ್ ಸೆನ್ಸ್ ಇರ್ಬೇಕಲ್ವಾ? ಟೌನ್ಶಿಪ್ ಹಾಗೆ ಆಗುತ್ತೆ ಸರ್, 1000% ಆಗುತ್ತೆ. ಬಿಡದಿಯ ಭಾಗದ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ತಾವು? ಅದ್ರ ಪಕ್ಕದ ಕ್ಷೇತ್ರ ರೈತರಿಗೆ ಏನು ಅನ್ಯಾಯ ಆಗಲ್ಲ. ರೈತರಿಗೆ ಒಳ್ಳೆ ಬೆಲೆ ಕೊಡ್ತಾರೆ, ಅವ್ರು ಕಾಂಪನ್ಸೇಷನ್ ಕೊಡ್ತಾರೆ. ಸೊ ಇವತ್ತಿನ ನಮ್ಮ ರೈತರ ಸಂಕಷ್ಟದಲ್ಲಿ ಜಮೀನು ಉತ್ತಿ ಬಿದ್ದು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳುಗಳನ್ನ ಓದಿಸ್ಬೇಕಿರ್ತದೆ. ಏನೋ ಅವ್ರ ಜೀವನ, ಅವರು ವ್ಯಾಪಾರ ವಹಿವಾಟು ಇನ್ನೊಂದು ಅಥವಾ ಇನ್ನೊಂದು ಕಡೆ ಜಮೀನು ತಗೊಂಡು ಏನೋ ಮಾಡ್ತಾರೆ. ರೇಟ್ ಓಕೆನಾ ಸರ್? ಫಿಕ್ಸ್ ಮಾಡಿರೋ ರೇಟು ಒಳ್ಳೆ ರೇಟ್ ಕೊಡ್ತಿದಾರಲ್ಲ. ಹಾಂ. ಅದರಲ್ಲಿ ಏನಾದ್ರು ಬಾರ್ಗೇನಿಂಗು ಸ್ವಲ್ಪ ಇನ್ಕ್ರೀಸ್ ಮಾಡೋದೇನಾರು ಚರ್ಚೆ ಆಗ್ಬೋದಾ? ನೀವೇನಾರು ಪ್ರಸ್ತಾಪ ಇಡ್ಬೋದಾ ಮುಖ್ಯಮಂತ್ರಿಗಳಿಗೆ? ನಾನಿಲ್ಲ, ರೈತರುಗಳು ಕೇಳ್ಬೋದು, ಅವ್ರ ಜಿಲ್ಲೆಯವರಲ್ವಾ. ಯಾಕೆಂದ್ರೆ ಕೇಳ್ತಾ ಇದ್ದಾರೆ ರೈತರು. ಕೆಲವು ರೈತರುಗಳಲ್ಲಿ ಏನಿದೆ ಅಂದರೆ 2.25 ಕೋಟಿ ಏನೋ ಫಿಕ್ಸ್ ಮಾಡಿದ್ದಾರೆ. ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಬಂದು 4 ದಾಟ್ತಾ ಇದೆ. ಇನ್ನೊಂದು ಸ್ವಲ್ಪ ಏನೋ ಆ್ಯಡ್ ಮಾಡ್ಬೋದಾ ಅಂತ ಒಂದು ಪ್ರಶ್ನೆಗಳಿದೆ ಸರ್. ಅದ್ರ ಬಗ್ಗೆ ಏನಾದ್ರು ತಾವೇನಾದ್ರು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ಬೋದಾ ಅಂತ? ಬೇಕಾದ್ರೆ ಹೇಳ್ಬೋದು, ಬಟ್ ಅವರು ರಿಕ್ವೆಸ್ಟ್ ಮಾಡ್ಬೋದು. ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ಅದು ನೋಡೋಣ.